ನಮಸ್ಕಾರ ಸ್ನೇಹಿತರೆ. ಗ್ರಾಮೀಣ ಪ್ರದೇಶದಲ್ಲಿರುವಂಥ ಜನರಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಜನನ ಮತ್ತು ಮರಣ ಪ್ರಮಾಣ ಪತ್ರಗಳನ್ನು ಸರಳೀಕರಣ ಮಾಡಿದ್ದಾರೆ ಸ್ನೇಹಿತರೆ. ಈ ಒಂದು ಜನನ ಪ್ರಮಾಣ ಪತ್ರ ಮತ್ತು ಮರಣ ಪ್ರಮಾಣ ಪತ್ರವನ್ನು ಸದ್ಯಕ್ಕೆ ತಹಸೀಲ್ ಆಫೀಸ್ನಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳು ಕೊಡ್ತಾರೆ ಮತ್ತು ನಗರ ಪ್ರದೇಶದಲ್ಲಿರುವಂಥವರಿಗೆ ಪುರಸಭೆ, ನಗರಸಭೆ, ಮಹಾನಗರ ಪಾಲಿಕೆಯಲ್ಲಿ ಈ ಒಂದು ಜನನ ಮತ್ತು ಮರಣ ಪ್ರಮಾಣ ಪತ್ರವನ್ನು ನೀಡಲಾಗ್ತಾ ಇದೆ. ಇದನ್ನು ಸರಳೀಕರಣಗೊಳಿಸಿ ಸರ್ಕಾರ ನಿನ್ನೆ ದಿನ ಒಂದು ಆದೇಶವನ್ನು ಹೊರಡಿಸಿದೆ. ಆ ಒಂದು ಆದೇಶವನ್ನು ನಿಮಗೆ ಹೇಳ್ತೀನಿ. ಸರ್ಕಾರದ ಹೊಸ ಒಂದು ಗುಡ್ ನ್ಯೂಸ್ ನಿಮಗೆ ಸಾರ್ವಜನಿಕರಿಗೆ. ಯಾರೆಲ್ಲ ಒಂದು ಜನನ ಮತ್ತು ಮರಣ ಪ್ರಮಾಣ ಪತ್ರಕ್ಕೆ ಅರ್ಜಿ ಸಲ್ಲಿಸಬೇಕಂತಿದೆ ಅಂಥವ್ರಿಗೆ ಇದು ಉಪಯುಕ್ತ ಆಗುತ್ತೆ. ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡಿ. ಸ್ನೇಹಿತರೆ, ನೀವು ಜನನ ಪ್ರಮಾಣ ಪತ್ರ ಇವಾಗ ಪಡಿಬೇಕಂದ್ರೆ ತಹಸೀಲ್ ಆಫೀಸಿಗೆ ಹೋಗಬೇಕಾಗಿತ್ತು ಅಥವಾ ಪುರಸಭೆ, ನಗರಸಭೆ, ಮಹಾನಗರ ಪಾಲಿಕೆಗೆ ಹೋಗಬೇಕಾಗಿತ್ತು. ಸೊ ಇವಾಗ ಗ್ರಾಮೀಣ ಪ್ರದೇಶದವರಿಗೆ ಇನ್ನೂ ಅನುಕೂಲ ಆಗಲಿ ಅಂತ ಹೇಳಿಸಿ ಸರಳೀಕರಣವನ್ನು ಮಾಡಿದ್ದಾರೆ. ನೋಡ್ತಾ ಇದ್ದಾರೆ, ಇದು ನಿನ್ನೆ ದಿನ ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಆದೇಶವನ್ನು. ಜನನ ಮತ್ತು ಮರಣ ಪ್ರಮಾಣ ಪತ್ರಗಳನ್ನು ಇನ್ನು ಮುಂದೆ ನಿಮ್ಮ ಒಂದು ಹತ್ತಿರದ ಗ್ರಾಮ ಪಂಚಾಯತಿಗಳಲ್ಲಿ ಹೋಗಿ ನೀವು ತಗೋಬೇಕಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದೇ ಒಂದು ಜುಲೈ 1ರಿಂದ ಮುಂದಿನ ತಿಂಗಳು 1ನೇ ತಾರೀಕು ಬರುತ್ತಲ್ಲ, 1/7/2024ರಿಂದ ನಿಮ್ಮ ಒಂದು ಹತ್ತಿರದ ಗ್ರಾಮ ಪಂಚಾಯತಿಗಳಲ್ಲಿ ಹೋಗಿ ಗ್ರಾಮ ಪಂಚಾಯತ್ ಕಾರ್ಯದರ್ಶಿಗಳು ಇರ್ತಾರಲ್ಲ, ಅವರು ನಿಮ್ಮ ಒಂದು ಜನನ ಮತ್ತು ಮರಣ ಪ್ರಮಾಣ ಪತ್ರಗಳನ್ನು ಕೊಡ್ತಾರಂತ ಕೊಟ್ಟಿದ್ದಾರೆ ಆದೇಶದಲ್ಲಿ. ಜನನ ಮತ್ತು ಮರಣ ಪ್ರಮಾಣ ಪತ್ರದ ನೋಂದಣಾಧಿಕಾರಿಗಳನ್ನಾಗಿ ಈ ಒಂದು ಗ್ರಾಮ ಪಂಚಾಯತ್ ಕಾರ್ಯದರ್ಶಿಗಳಿಗೆ ನೇಮಕವನ್ನು ಮಾಡಿರ್ತಾರೆ ಸ್ನೇಹಿತರೆ. ಮುಂಚೆ ಗ್ರಾಮ ಲೆಕ್ಕಾಧಿಕಾರಿಗಳು ತಹಸೀಲ್ ಆಫೀಸಿನಿಂದ ಅವರು ನಿಮಗೆ ಈ ಒಂದು ಜನನ ಮರಣ ಪ್ರಮಾಣ ಪತ್ರ ಕೊಡ್ತಾಯಿದ್ರು. ಇದು ಕೇವಲ ಗ್ರಾಮೀಣ ಪ್ರದೇಶದಲ್ಲಿರುವ ಜನರಿಗೆ, ಸಾರ್ವಜನಿಕರಿಗೆ, ಹಳ್ಳಿ ಪ್ರದೇಶದಲ್ಲಿರುವಂಥ ಸಾರ್ವಜನಿಕರಿಗೆ ತಹಸೀಲ್ ಆಫೀಸ್ನಲ್ಲಿ ಸಿಗ್ತಾಯಿತ್ತು ಗ್ರಾಮ ಲೆಕ್ಕಾಧಿಕಾರಿಗಳಿಂದ. ಸೊ ಇವಾಗ ಅದನ್ನು ಸರಳೀಕರಣ ಮಾಡಿ ದೇಶದಾದ್ಯಂತ ಸ್ನೇಹಿತರೆ, ಕೇವಲ ಕರ್ನಾಟಕ ಅಲ್ಲ, ದೇಶದಾದ್ಯಂತ ಎಲ್ಲ ಒಂದು ಗ್ರಾಮ ಪಂಚಾಯಿತಿಗಳಲ್ಲಿ ಈ ಒಂದು ಪಂಚಾಯಿತಿ ಕಾರ್ಯದರ್ಶಿಗಳು ಜನನ ಮರಣ ಪ್ರಮಾಣ ಪತ್ರವನ್ನು ಇವಾಗ ನಿಮಗೆ ನೀಡ್ತಾರೆ. ಇವರೇ ನಿಮಗೆ ನೋಂದಣಾಧಿಕಾರಿಗಳಾಗಿ ಕೆಲಸವನ್ನು ನಿರ್ವಹಣೆ ಮಾಡೋದಕ್ಕೆ ಸರ್ಕಾರ ಆದೇಶವನ್ನು ಕೊಟ್ಟಿದೆ. ನೋಡ್ತಾ ಇದ್ದಾರೆ, ಇಲ್ಲಿ ಜನನ ಮರಣ ನೋಂದಣಿಕಾರನಾಗಿ ನೇಮಕವನ್ನು ಮಾಡಲಾಗಿದೆ ಅಂತ ಕೊಟ್ಟಿದ್ದಾರೆ. ನಿಮಗೆ ಆವಾಗಲೇ ಹೇಳಿದೆ ನಾನು ಸ್ನೇಹಿತರೆ, 1/7/2024ರಿಂದ ಈ ಒಂದು ಜಾರಿಗೆ ಬರುತ್ತೆ ಅಂತ. ಜನನ ಮತ್ತು ಮರಣ ಪ್ರಮಾಣ ಪತ್ರ ಇನ್ನು ಮುಂದೆ ಗ್ರಾಮ ಪಂಚಾಯಿತಿಗಳಲ್ಲಿ ನೀವು ಈ ಒಂದು ದಿನಾಂಕದಿಂದ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಗಳು ಹೋಗಿ ಮೀಟಾಗಿ ನೀವು ಅರ್ಜಿಯನ್ನು ಸಲ್ಲಿಸಿ ಅಲ್ಲಿ ನಿಮ್ಮ ಒಂದು ಪ್ರಮಾಣ ಪತ್ರವನ್ನು ಪಡೆದುಕೊಳ್ಳಬಹುದು. ಈ ಒಂದು ಪ್ರಮಾಣ ಪತ್ರವನ್ನು ನೀವು ಪಡೆದುಕೊಳ್ಳೋಕ್ಕೆ ಕೆಲವೊಂದು ಇಲ್ಲಿ ಷರತ್ತುಗಳನ್ನು ಕೊಟ್ಟಿದ್ದಾರೆ. ಅಂದರೆ ಏನೇನು ನೀವು ಡಾಕ್ಯುಮೆಂಟ್ ಕೊಡಬೇಕು ಮತ್ತು ಎಷ್ಟು ದಿನಗಳಾಗಿ ನೀವು ತೊಗೋಬೇಕಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಜನನ ಆದ 21 ದಿನ ಒಳಗಡೆ ತೊಗೊಂಡ್ರೆ ನಿಮಗೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ, ಫ್ರೀಯಾಗಿ ಕೊಡಬೇಕಂತ ಇಲ್ಲಿ ರೂಲ್ಸನ್ನು ಮಾಡಿದೆ ಸ್ನೇಹಿತರೆ. ಅಂದರೆ ಜನನ ಆಗಿರ್ಬೋದು, ಮರಣ ಆಗಿರ್ಬೋದು, 21 ದಿನ ಒಳಗಾಗಿ ನೀವು ತೊಗೊಂಡ್ರೆ ಇದನ್ನು ಉಚಿತವಾಗಿ ನೀವು ಪಡ್ಕೋಬೋದು. ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು ಅಥವಾ ಡೆತ್ ಸರ್ಟಿಫಿಕೇಟ್ ಆಗಿರ್ಬೋದು. ಇದಕ್ಕೆ ನೀವು 21 ದಿನ ಒಳಗಾಗಿ ಅರ್ಜಿಯನ್ನು ಸಲ್ಲಿಸಿದರೆ ನಿಮಗೆ ಉಚಿತವಾಗಿ ಈ ಒಂದು ಬರ್ತ್ ಅಥವಾ ಡೆತ್ ಸರ್ಟಿಫಿಕೇಟನ್ನು ತೊಗೋಬೋದು. 21 ದಿನ ನಂತರ ನೀವು ತೊಗೊಂಡಿದ್ದರೆ, ಅಪ್ಲೈ ಮಾಡಿದರೆ ಅದಕ್ಕೆ ಕೆಲವೊಂದು ಫೀಸನ್ನು ಇಟ್ಟಿದ್ದಾರೆ. ಆ ಒಂದು ಫೀಸನ್ನು, ನಿಗದಿತ ಶುಲ್ಕವನ್ನು ಕಟ್ಟಿ ನೀವು ಪೇಮೆಂಟನ್ನು ಮಾಡಿ ಈ ಒಂದು ಜನನ ಮರಣ ಪತ್ರ ಪಡೆದುಕೊಳ್ಬೇಕಂತ ಕೊಟ್ಟಿದ್ದಾರೆ. ಇನ್ ಕೇಸ್ ನೀವು 30 ದಿನ ಒಳಗಾಗಿ ನೀವು ಪಡ್ಕೊಂಡ್ರೆ, ಜನನ ಮತ್ತು ಮರಣ ಪ್ರಮಾಣ ಪತ್ರಕ್ಕೆ 30 ದಿನ ಒಳಗಾಗಿ ನೀವು ಪಡ್ಕೊಂಡ್ರೆ ಕೇವಲ ₹2 ಅಂತ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಶುಲ್ಕ ₹2 ಪಾವತಿ ಮಾಡಿ ಈ ಒಂದು ಪ್ರಮಾಣ ಪತ್ರವನ್ನು ಪಡಿಬೋದು. ಅಂದರೆ 21 ದಿನ ಆಗಿಲ್ಲ ಅಂದರೆ 25 ದಿನ, 26 ದಿನ, 27 ದಿನ ಆಗಿತ್ತು ಅಂದರೆ ಅದಕ್ಕೆ ಕೇವಲ ₹2 ಶುಲ್ಕವನ್ನು ನೀಡಿ ನೋಂದಾಯಿಸಬೇಕಂತ ಕೊಟ್ಟಿದ್ದಾರೆ ನೋಡಿ. 21 ದಿನ ಒಳಗಾಗ್ತು ಅಂದರೆ ಫ್ರೀ ಇರುತ್ತೆ. 30 ದಿನ ಒಳಗಾಗ್ತು ಅಂದರೆ ₹2 ಶುಲ್ಕ ಇರುತ್ತೆ. ಅದಾದ ನಂತರ 30 ದಿನ ನಂತರ ನೀವು ತೊಗೊಂಡ್ರೆ ಅದಕ್ಕೆ ಎಷ್ಟು ಅಮೌಂಟ್ ಅಂತ, ಇನ್ ಕೇಸ್ 30 ದಿನ ದಾಟಿತಪ್ಪ ಅಂದರೆ ಅದಕ್ಕೆ ಏನು ಮಾಡ್ಬೇಕಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. 30 ದಿನ ನಂತರ ನೀವೇನು ಮಾಡಬೇಕು ಅನ್ನೋದು ಈ ಒಂದು ಇದರಲ್ಲಿ ಕೊಟ್ಟಿದ್ದಾರೆ. ಅಂದರೆ 30 ದಿನ ದಾಟಿತಪ್ಪ ಅಂದರೆ ನಿಮ್ಮ ಹತ್ತಿರದ ಒಂದು ಏನು ವಿಲೇಜ್ ಅಕೌಂಟೆಂಟ್ ಇರ್ತಾರಲ್ಲ, ಗ್ರಾಮ ಲೆಕ್ಕಾಧಿಕಾರಿಗಳು, ಅವರಿಂದ ಒಂದು ಲಿಖಿತ ಒಂದು ವರದಿಯನ್ನು ಬಳಸ್ಕೋಬೇಕಂತೆ. ಅಂದರೆ 30 ದಿನ ದಾಟಿತು ಅಂದರೆ ಮಗು ಹುಟ್ಟಿದಾಗಿರ್ಬೋದು ಅಥವಾ ಡೆತ್ ಮರಣ ಆಗಿರ್ಬೋದು. ಆದರೆ ಗ್ರಾಮ ಆಡಳಿತಾಧಿಕಾರಿ ಅಂದರೆ ವಿಲೇಜ್ ಅಕೌಂಟೆಂಟ್ ಏನು ಇರ್ತಾರಲ್ಲ, ಅವರು ನಿಯಮಾನುಸಾರ ಒಂದು ನಿಮಗೆ ಒಂದು ವರದಿಯನ್ನು ಕೊಡ್ತಾರೆ. ಈ ಡೇಟಿಗೆ ಈ ಒಂದು ಡೆತ್ ಆಗಿದೆ, ಬರ್ತ್ ಆಗಿದೆ ಅಂತ ಈ ಒಂದು ವರದಿಯನ್ನು ಕೊಡ್ತಾರೆ. ಅದನ್ನು ತೊಗೊಂಡೋಗಿ ನೀವು ತಹಸೀಲ್ದಾರ್ ಒಂದು ಅನುಮತಿಯನ್ನು ತೊಗೋಬೇಕು. ತಹಸೀಲ್ದಾರ್ ವರದಿ ಕೂಡ ಮಾಡ್ತಾರೆ ಅದರ ಮೇಲೆ, ಅಂದರೆ ತಹಸೀಲ್ದಾರ್ ಕೂಡ ಸಹಿ ಮಾಡ್ತಾರೆ. ಆ ಒಂದು ತಹಸೀಲ್ದಾರ್ ಸಹಿ ಮಾಡಿದ ನಂತರ ನಿಮಗೆ ಕೇವಲ ₹5 ಶುಲ್ಕವನ್ನು ನೀಡಿ ಈ ಒಂದು ಜನನ ನೋಂದಣಿ ಅಥವಾ ಮರಣ ನೋಂದಣಿಯನ್ನು ಈ ಒಂದು ಗ್ರಾಮ ಪಂಚಾಯತಿಗಳಲ್ಲಿ ಹೋಗಿ ನೀವು ನೋಂದಣಿಯನ್ನು ಮಾಡ್ಬೋದು ಸ್ನೇಹಿತರೆ. ನೋಡಿ, ಕೇವಲ 30 ದಿನ ಒಳಗಂದರೆ ₹2 ಇಟ್ಟಿದ್ದಾರೆ, 21 ದಿನ ಒಳಗಡೆ ಅಂದರೆ ಉಚಿತ ಇಟ್ಟಿದ್ದಾರೆ. 30 ದಿನ ನಂತರ ಮಾಡ್ಬೇಕಂದ್ರೆ ಕೇವಲ ₹5 ಶುಲ್ಕ ಇಟ್ಟಿದ್ದಾರೆ ನೋಡಿ. ಇಲ್ಲಿ ಕೊಟ್ಟಿದ್ದಾರೆ ಕೇವಲ ₹5 ಇದೆ, ಜಾಸ್ತಿ ಇಲ್ಲ. ₹5 ನೋಂದಣಿಯನ್ನು ಮಾಡ್ಕೋಬೋದು. 30 ದಿನ ದಾಟಿತಪ್ಪ ಅಂದರೆ ನಿಮಗೆ ಸಿಂಪಲ್ಲಾಗಿ
ವಿಲೇಜ್ ಅಕೌಂಟೆಂಟ್ ಹತ್ರ ಹೋಗಿ ಜನನ ವರದಿ ಅಥವಾ ಮರಣ ವರದಿಯನ್ನು ತೊಗೊಂಡು ಅಲ್ಲಿಂದ ತಹಸೀಲ್ ಆಫೀಸ್ಗೆ ಹೋಗಿ ಅಲ್ಲಿ ತಹಸೀಲ್ದಾರ್ ಸಹಿಯನ್ನು ಮಾಡಿಸ್ಕೋಬೇಕು. ಅವೆಲ್ಲ ವರದಿ ತಂದುಗೆ ನೀವು ಗ್ರಾಮ ಪಂಚಾಯತಿಯಲ್ಲಿರುವಂಥ ಗ್ರಾಮ ಪಂಚಾಯತಿ ಕಾರ್ಯದರ್ಶಿಗಳಿಗೆ ನೀಡಿದರೆ ನಿಮಗೆ ಈ ಒಂದು ಜನನ ಅಥವಾ ಮರಣ ಪ್ರಮಾಣಪತ್ರ ನಿಮಗೆ ದೊರೆಯುತ್ತೆ ಅಂತಲೇ ಹೇಳ್ಬೋದು. ಕೇವಲ 5 ರೂಪಾಯಿದಲ್ಲಿ ನಿಮಗೆ 30 ದಿನ ನಂತರದಲ್ಲಿ ಅಂದರೆ 1 ತಿಂಗಳ ನಂತರ 1.5 ತಿಂಗಳ 2 ತಿಂಗಳವರೆಗೂ ನೀವು ಇದನ್ನು ತೊಗೋಬೋದು. ಈ ರೀತಿಯಾಗಿ ರೂಲ್ಸನ್ನು ಮಾಡಿದ್ದಾರೆ. ಇದಾದ ನಂತರ ಸ್ನೇಹಿತರೆ 1-2 ತಿಂಗಳ 3 ತಿಂಗಳವರೆಗೂ ನೀವು ಈ ಒಂದು 5 ರೂಪಾಯಿ ಶುಲ್ಕ ನೀಡಿ ತೊಗೋಬೋದು. 1 ವರ್ಷದ ನಂತರ ಇಲ್ಲಿ ಕೊಟ್ಟಿದ್ದಾರೆ ಕರ್ನಾಟಕ ಜನನ ಮರಣ ನೋಂದಣಿ ನಿಯಮಗಳ ಪ್ರಕಾರ 1990 ನಿಯಮ ಪ್ರಕಾರ 1 ವರ್ಷದ ನಂತರ ಇಲ್ಲಿ ಕೊಟ್ಟಿದ್ದಾರೆ. 1 ವರ್ಷದ ನಂತರ ವರದಿಯಾಗುವ ಜನನ ಮರಣ ಘಟನೆಗಳಿಗೆ ವಿಳಂಬ ಆಗಿದ್ದಲ್ಲಿ ನೋಂದಣಿ ಮಾಡಲು ವರ್ಗದ ದಂಡಾಧಿಕಾರಿಗಳು ಇಲ್ಲಿ ಕೊಟ್ಟಿದ್ದಾರೆ. ದಂಡಾಧಿಕಾರಿ ಅಥವಾ ಮಹಾಪ್ರಾಂತ ದಂಡಾಧಿಕಾರಿ ಪ್ರೆಸಿಡೆನ್ಸಿ ಮ್ಯಾಜಿಸ್ಟ್ರೇಟ್ ಅಂತ ಏನು ಕರಿತೀವಲ್ಲ, ಅಂದರೆ ಕೋರ್ಟಲ್ಲಿ ಹೋಗಿ ನೀವು ಇದನ್ನು ತೊಗೋಬೇಕಾಗುತ್ತೆ. ಅಂದರೆ ಕೋರ್ಟಿಂದ ಆದೇಶವನ್ನು ಮಾಡ್ಕೋಬೇಕಾಗುತ್ತೆ. 1 ವರ್ಷದವರೆಗೂ ನೀವು ಬಿಟ್ಟಿದ್ದೀರಿ ಜನನ ಪ್ರಮಾಣಪತ್ರ ಅಥವಾ ಮರಣ ಪ್ರಮಾಣಪತ್ರ 1 ವರ್ಷದವರೆಗೂ ನಿಮಗೆ ತೊಗೋಕ್ಕೆ ಆಗಿಲ್ಲ ಅಂದರೆ ಅಲ್ಲಿ ನಿಮಗೆ ಕೋರ್ಟಿಂದ ಅಂದರೆ ಆದೇಶವನ್ನು ತೊಗೋಬೇಕಾಗುತ್ತೆ. ಒಂದು ಆರ್ಡ್ರನ್ನು ಮಾಡ್ತಾರೆ, ಕೋರ್ಟಿಗೆ ಒಂದು ಅಪೀಲನ್ನು ಕೊಡಬೇಕು. ಈ ರೀತಿಯಾಗಿ ನಾವು ಜನನ ಪ್ರಮಾಣಪತ್ರ ಅಥವಾ ಮರಣ ಪ್ರಮಾಣಪತ್ರ ತೊಗೋಕ್ಕೆ ಆಗಿಲ್ಲ ನಮಗೆ ಕಾರಣಾಂತರಗಳಿಂದ. ಸೊ ಇದನ್ನು ನಮಗೆ ಮಾಡೋಕ್ಕೆ ಆರ್ಡರ್ ಮಾಡಿ ಕೊಡಿ ಅಂತ ನಿಮಗೊಂದು ಅರ್ಜಿಯನ್ನು ಸಲ್ಲಿಸಿದರೆ ಲಾಯರ್ ಮುಖಾಂತರ ಅವರು ನಿಮಗೆ ಒಂದು ಆದೇಶವನ್ನು ಕೊಡ್ತಾರೆ. ಈ ರೀತಿಯಾಗಿ ನಿಮಗೆ ತೊಗೋಕ್ಕಾಗಿಲ್ಲ ಇವರಿಗೆ ನೀವು ನೀಡಬಹುದು ಅಂತ ಎಲ್ಲ ಒಂದು ಡಾಕ್ಯುಮೆಂಟ್ ನೋಡಿಕೊಂಡು ಅವರೊಂದು ಆದೇಶ ಮಾಡ್ತಾರೆ. ಆ ಒಂದು ಆದೇಶ ತಂದು ತಹಸೀಲಿಗೆ ಕೊಡಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ಕೇವಲ 10 ರೂಪಾಯಿ ಶುಲ್ಕ ಇದೆ. ಕೋರ್ಟ್ನಲ್ಲಿ ಕೇವಲ 10 ರೂಪಾಯಿ ಶುಲ್ಕ ನೀವು ಪಾವತಿ ಮಾಡಿದರೆ ಒಂದು ಆದೇಶ ನಿಮಗೆ ಸಿಗುತ್ತೆ. ಮತ್ತು ಲಾಯರ್ ಫೀಸ್ ಕೂಡ ಕೊಡಬೇಕಾಗುತ್ತೆ. ಲಾಯರ್ ಫೀಸ್ ವಿತ್ ಇದು ನಿಮಗೆ ಶುಲ್ಕ ಪಾವತಿ ಮಾಡಿದರೆ ಕೋರ್ಟಲ್ಲಿ ಒಂದು ಆದೇಶ ಆಗುತ್ತೆ, ಆರ್ಡರ್ ಆಗುತ್ತೆ. ಜನನ ಅಥವಾ ಮರಣ ಪ್ರಮಾಣಪತ್ರ ಕೊಡೋದಕ್ಕೆ ಆರ್ಡರ್ ಮಾಡ್ತಾರೆ ಕೋರ್ಟಲ್ಲಿ. ಇದು ಕೇವಲ 1 ವರ್ಷದ ನಂತರ ಇರುವಂಥ ಘಟನೆಗಳಿಗೆ ಸಂಬಂಧಿಸಿ, ಅಂದರೆ ಜನನ ಮರಣ ಪ್ರಮಾಣಪತ್ರ ನೀವು 1 ವರ್ಷ ಆಗಿತ್ತು, 1 ವರ್ಷ ಮೇಲ್ಪಟ್ಟಾಗಿತ್ತು, ನಿಮಗೆ ಪ್ರಮಾಣಪತ್ರ ಬೇಕಾಗಿತ್ತು ಅಂದರೆ ಅಂಥ ಸಂಬಂಧದಲ್ಲಿ ಕೋರ್ಟಿಗೆ ಹೋಗಿ ನೀವು ಅಲ್ಲಿ ಆರ್ಡ್ರನ್ನು ಮಾಡಿಸಿ ತಹಸೀಲಿಗೆ ತಂದು ಕೊಟ್ಟರೆ ತಹಸೀಲಲ್ಲಿ ಕೂಡ ಒಂದು ಆರ್ಡರ್ ಮಾಡ್ತಾರೆ. ಈ ರೀತಿಯಾಗಿ ಕೋರ್ಟಿಂದ ಆರ್ಡರ್ ಬಂದಿದೆ, ಇದನ್ನು ನೀಡಬಹುದು ಅಂತ ಒಂದು ಆರ್ಡರ್ ಮಾಡ್ತಾರೆ. ಅದನ್ನು ಒಯ್ದು ನೀವು ಗ್ರಾಮ ಪಂಚಾಯತ್ ಕಾರ್ಯದರ್ಶಿಗಳಿಗೆ ಹೋಗಿ ನೀಡಿದರೆ ಅವರು ನಿಮಗೆ ಈ ಒಂದು ಜನನ ಪ್ರಮಾಣಪತ್ರವನ್ನು ನಿಮಗೆ ನೀಡ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದಿಷ್ಟು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. 21 ದಿನ ಒಳಗಾಗಿತ್ತು ಅಂದರೆ ಯಾವುದೇ ರೀತಿ ಶುಲ್ಕ ಇರೋದಿಲ್ಲ, ಉಚಿತವಾಗಿ ನೀವು ಜನನ ಮರಣ ಪ್ರಮಾಣಪತ್ರವನ್ನು ಪಡ್ಕೋಬೋದು. 30 ದಿನ ಒಳಗಾಗಿ ಅಂದರೆ ಕೇವಲ 2 ರೂಪಾಯಿನ ನೀವು ಪಡೆದು ನೋಂದಣಿಯನ್ನು ಮಾಡಿಸ್ಕೋಬೋದು. 30 ದಿನ ನಂತರ ನೀವು ತೊಗೋಬೇಕಂದ್ರೆ 5 ರೂಪಾಯಿನ ಶುಲ್ಕವನ್ನು ಇಟ್ಟಿದ್ದಾರೆ. ಅಂದರೆ 30 ದಿನ ನಂತರ ದಾಟಿತಪ್ಪ ಅಂದರೆ ನಿಮಗೆ ಈ ಒಂದು ಗ್ರಾಮ ಲೆಕ್ಕಾಧಿಕಾರಿಗಳ ವರದಿ ತೊಗೋಬೇಕು. ತಹಸೀಲಿಂದ ವರದಿ ಕೊಟ್ಟ ನಂತರ ಅವನು ತಂದು ನಿಮಗೆ ಗ್ರಾಮ ಪಂಚಾಯತಿಗೆ ಕೊಟ್ಟರೆ ಅಲ್ಲಿ ನಿಮಗೆ 1 ತಿಂಗಳ ನಂತರ ಕೂಡ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಅದು ಆಗಿಲ್ಲ 1 ವರ್ಷ ನಂತರ, 2 ವರ್ಷ ನಂತರ, 5 ವರ್ಷ, 10 ವರ್ಷ ಬಿಟ್ಟಿದ್ದೀರಪ್ಪ ಅಂದರೆ ಅದು ಕೂಡ ನೀವು ಕೋರ್ಟಿಂದ ಹೋಗಿ ಕೋರ್ಟ್ ಆರ್ಡರ್ ಮಾಡಿಸ್ಕೊಂಡು ತಹಸೀಲಿಗೆ ಕೊಟ್ಟರೆ ತಹಸೀಲಲ್ಲಿ ವರದಿ ಮಾಡಿ ನಿಮಗೆ ಕೊಡ್ತಾರೆ. ಅದನ್ನು ತಂದು ಗ್ರಾಮ ಪಂಚಾಯತಿ ಕೊಟ್ಟರೆ ನಿಮಗೆ ಈ ಒಂದು ಜನನ ಮರಣ ಪ್ರಮಾಣಪತ್ರವನ್ನು ಪಡ್ಕೋಬೋದು. ನಿಮ್ಮ ಹತ್ತಿರದಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಹೋಗಿ ನೀವು ಈ ಒಂದು ಜನನ ಮರಣ ಪತ್ರವನ್ನು ಪಡೆದುಕೊಳ್ಳಬಹುದು ಅಂತ ಹೇಳ್ಬೋದು. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅನ್ಕೊತೀನಿ. ಇದ್ರ ರಿಲೇಟೆಡ್ ಆಗಿ ಏನಾದರೂ ಡೌಟ್ಸ್ಗಳಿದ್ದರೆ ಜನನ ಮತ್ತು ಮರಣ ಪ್ರಮಾಣಪತ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಿಮಗೆ ಇಲ್ಲಿ ಒಂದು ನಂಬರ್ ಕೊಟ್ಟಿದ್ದಾರೆ, ದೂರವಾಣಿ ಸಂಖ್ಯೆ, ಇದಕ್ಕೆ ಸಂಪರ್ಕಿಸಬೇಕು. ನೀವು ಹೆಚ್ಚಿನ ಮಾಹಿತಿ ಬೇಕಂದರೆ ಉಚಿತ ಟೋಲ್ ಫ್ರೀ ನಂಬರ್ ಇದು, ನಿಮ್ಮ ಒಂದು ಮೊಬೈಲಿಂದ ಕರೆ ಮಾಡಿ ಹೆಚ್ಚಿನ ಮಾಹಿತಿ ಪಡ್ಕೋಬೋದು. ಅಥವಾ ಮೇಲ್ ಮುಖಾಂತರ ನಾವು ಮಾಹಿತಿಯನ್ನು ಪಡ್ಕೊತೀವಿ ಅನ್ನೋಕ್ಕೆ ಇಮೇಲ್ ಐ ಡಿಯಲ್ಲಿ ಕೊಟ್ಟಿದ್ದಾರೆ. ಈ ಒಂದು ಇಮೇಲ್ ಐ ಡಿಯನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೇನೆ. ಮೊಬೈಲ್ ನಂಬರ್ ಈಗ ಒಂದು ಏನಿದೆಲ್ಲ ಉಚಿತ ಹೆಲ್ಪ್ಲೈನ್ ನಂಬರ್ ಕೂಡ ಆ ಒಂದು ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ. ಇದಕ್ಕೆ ಮೇಲ್ ಮಾಡಿ ಮಾಹಿತಿ ಪಡಿಬೋದು. ಮೊಬೈಲ್ ನಂಬರ್ಗೆ ಸಂಪರ್ಕಿಸಿ ಕೂಡ ಮಾಹಿತಿಯನ್ನು ಪಡಿಬೋದು ಸ್ನೇಹಿತರೆ. ಇದಿಷ್ಟು ಈ ಒಂದು ಜನನ ಮತ್ತು ಮರಣ ಪ್ರಮಾಣಪತ್ರದ ವಿತರಣೆಯನ್ನು ಗ್ರಾಮ ಪಂಚಾಯತಿಯಲ್ಲಿ ಕೊಟ್ಟಿರೋ ಬಗ್ಗೆ ಆದೇಶ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅನ್ಕೊತೀನಿ. ಇದರ ರಿಲೇಟೆಡ್ ಆಗಿ ಏನಾದರೂ ಡೌಟ್ಸ್ಗಳಿದ್ದರೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮ ಒಂದು ಇನ್ಸ್ಟಾಗ್ರಾಮ್ ಐ ಡಿ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ, ಅಲ್ಲಿ ಬಂದು ಮೆಸೇಜ್ ಮಾಡಿ ನೀವು ಮಾಹಿತಿಯನ್ನು ಪಡ್ಕೋಬೋದು. ಮತ್ತು ಕಮೆಂಟ್ ಮಾಡಿ, ಕಮೆಂಟಲ್ಲಿ ಕೂಡ ನಿಮಗೆ ಪ್ರತಿನಿತ್ಯವಾಗಿ ನಾನು ರಿಪ್ಲೈ ಮಾಡಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ, ಡೌಟ್ಸನ್ನು ಕ್ಲಿಯರ್ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಇತರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.